ರುಚಿ ನಮ್ಮ ಚಾನಲಿಗೆ ಸ್ವಾಗತ. ನಮಸ್ಕಾರ ವೀಕ್ಷಕರೇ, ನಾವು ಇವತ್ತು ಪಿಜ್ಜಾ ಮಾಡ್ತಾ ಇದ್ದೀವಿ. ಇವಾಗ ನಾವು ಹೊರಗಡೆ ನಾರ್ಮಲ್ ಆಗಿ 1000 ರೂಪಾಯಿ 2000 ಪಿಜ್ಜಾಗೆ ಖರ್ಚು ಮಾಡ್ತೀವಿ. ಅದೇ ದುಡ್ಡಲ್ಲಿ ನಾವು 5-6 ಪಿಜ್ಜಾಗಳು ರೆಡಿ ಮಾಡಬಹುದು ಮನೆಯಲ್ಲೇನೆ. ನಾವು ಇಲ್ಲಿ ಕಮ್ಮಿ ದುಡ್ಡಲ್ಲಿ ರೆಡಿ ಮಾಡೋಣ ಪಿಜ್ಜಾ ಹೇಗೆ ಅಂತ, ಅದು ಹೆಲ್ದಿಯಾಗಿ ರವೆಯಿಂದ. ನಾನು ಇವಾಗ ಬಿಸಿ ಮಾಡ್ಕೊಳ್ಳೋಕೆ 2 ಕಪ್ಸ್ ನೀರು ತಗೊಂಡಿದ್ದೀನಿ. ಅದು ಲುಕ್ ವಾರ್ಮ್ ವಾಟರ್ ಆಗಬೇಕು. ಅದರಲ್ಲಿ 2 ಸ್ಪೂನ್ ಈಸ್ಟ್ ಹಾಕ್ತಾ ಇದ್ದೀನಿ. 2 ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ. ಹಾಗೆ 15 ಮಿನಿಟ್ಸ್ ಇವಾಗ ಮುಚ್ಚಿಡೋಣ. ಇವಾಗ ತೆಗೆದ್ಬಿಟ್ಟು ನೋಡೋಣ ಆಗಿದೆ. ಬೇಬಿ ಕಾರ್ನ್ ಮತ್ತೆ ಸ್ವೀಟ್ ಕಾರ್ನ್ ಬೇಯಿಸಿ ಇಟ್ಕೊಳ್ಳೋಣ. ರೆಡ್, ಯೆಲ್ಲೋ, ಗ್ರೀನ್ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಳ್ಳೋಣ. ನಾನು ಇವಾಗ 500 ಗ್ರಾಮ್ ಚಿರೋಟೆ ರವೆ ತಗೊಂಡಿದ್ದೀನಿ. ನಾನಿವಾಗ ಇದರಲ್ಲಿ ಅರ್ಧ ಟೀ ಸ್ಪೂನು ಉಪ್ಪು ಸೇರಿಸ್ತಾ ಇದ್ದೀನಿ. ಜೊತೆಲೆ ಈ ಈಸ್ಟ್ನ ಇದರಲ್ಲಿ ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ. ಡೋ ರೆಡಿ ಮಾಡ್ತಾ ಇದ್ದೀನಿ. ರವೆನ ನೆನೆಯೋಕೆ ಬಿಡ್ತಾ ಇದ್ದೀವಿ. ಸ್ವಲ್ಪ ನೀರು, ಸ್ವಲ್ಪ ಹಾಲು ಮಿಕ್ಸ್ ಮಾಡಬೇಕು ಇದರಲ್ಲಿ. ಆಮೇಲೆ ಇದು ರವೆ ಇದೆ, ಅದಕ್ಕೆ ನಾನು ಸ್ವಲ್ಪ ಈ ಥರನೇ ಇಟ್ಟಿದ್ದೀನಿ. ಇನ್ನೊಂದು ಚೂರು ನೀರು ಹಾಕ್ತೀನಿ, ಅದು ನೆನೆಯತ್ತೆ. ನಾನು ಇವಾಗ ಇದು ಕಲಸಿಟ್ಟಿದ್ದೀನಿ. 40 ಇಂದ 45 ಮಿನಿಟ್ಸು ಇದು ನೆನೆಯೋಕೆ ಬೇಕು. ಈ ಥರ ಕ್ಲೀನ್ ರ್ಯಾಪ್ ಮಾಡಿ ಇಟ್ಬಿಡಬೇಕು. ಇವಾಗ ನಾವು ಹೋಮ್ ಮೇಡ್ ಪಿಜ್ಜಾದಲ್ಲಿ ಪನ್ನೀರ್ ಹಾಕ್ತಾ ಇದೀವಿ, ಕ್ಯಾಪ್ಸಿಕಮ್ ಮತ್ತೆ ಕಾರ್ನ್, ಬೇಬಿ ಕಾರ್ನ್. ಈ ತರ ಒಂದೇ ಪಿಜ್ಜಾದಲ್ಲಿ ಬರಲ್ಲ ನಮ್ಗೆ ಹೊರಗಡೆ ಎಲ್ಲ ತಗೊಳಿಕ್ ಹೋದ್ರೆ. ಅದರಲ್ಲಿ ಸ್ವಲ್ಪ ಚೀಸೇ ಜಾಸ್ತಿ ಇರುತ್ತೆ ಹೊರತು ಈ ತರ ಟಾಪಿಂಗ್ಸ್ ಎಲ್ಲ ಏನು ಜಾಸ್ತಿ ಇರಲ್ಲ. ಇವಾಗ ತುಂಬಾ ಪನ್ನೀರಲ್ಲಿ ಬೇರೆ ತರ ಎಲ್ಲ ಮಿಕ್ಸಿಂಗ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಮನೆಯಲ್ಲೇ ಈಸಿಯಾಗಿ ಪನ್ನೀರ್ ರೆಡಿ ಮಾಡ್ಬೋದು ನಾವು. ಅದೇನಾದ್ರು ರೆಸಿಪಿ ಬೇಕಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆ ರೆಸಿಪಿನೂ ನಾನು ಹಾಕ್ತೀನಿ. ಆಮೇಲೆ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೋಡಿ, ನಮ್ದು ಪಿಜ್ಜಾ ಡೋ ರೆಡಿ ಆಗಿಬಿಟ್ಟಿದೆ.
ಪಿಜ್ಜಾ ಆಗ್ತಿದೆ. ಪಾರ್ಟಿ ಚೆನ್ನಾಗಾಗುತ್ತೆ. ಈಗ ನಾವು ಪಿಜ್ಜಾನ ಶೇಪಿಗೆ ಮಾಡಬೇಕು. ನಾನಿವಾಗ ಪಿಜ್ಜಾ ಸಾಸ್ ಹಾಕ್ತಾ ಇದ್ದೀನಿ, ಟಾಪಿಂಗ್ಸ್. ಯಮ್ಮಿ. ಸೊ ನಾನು ಇವಾಗ ಚೀಸ್ ಕಾರ್ನ್ ಪಿಜ್ಜಾ ಮಾಡ್ತೀನಿ. ಬೇಬಿ ಕಾರ್ನ್ ನಿಮ್ಮ ಇಷ್ಟ, ಯಾವ ಥರ ಬೇಕಾದ್ರೂ ಇಡಿ. ಸೊ ಇದರಲ್ಲಿ ನಾನು ಪನ್ನೀರು ಹಾಕ್ತಾ ಇದ್ದೀನಿ. ನಿಮ್ ಬೇಕಂದ್ರೆ ಹಾಕ್ಬೋದು, ಇಲ್ಲದೆ ಬೇಡ. ಇನ್ನೊಂದಂದ್ರೆ ನಾವು ಶಾಪಿಗೆ ಹೋದ್ರೆ ನಮಗೆ ಈ ತರ ಪನ್ನೀರು ಮತ್ತೆ ಒಂದೇ ಕಾರ್ನ್, ಬೇಬಿ ಕಾರ್ನು ಈ ತರ ಒಂದೇ ಸಲ ಸಿಗಲ್ಲ. ನಿಮ್ಗೆ ಇಷ್ಟ ಬೇಕು ಅಷ್ಟು ಹಾಕೊಳ್ಳಿ. ಮತ್ತೆ ನೀವು ಇದರ ಟೇಸ್ಟ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತೆ ನಿಮ್ಮ ಮಕ್ಕಳಿಗೆ ಕೊಡಿ, ಎಲ್ಲರಿಗೂ ಕೊಡಿ. ಆಮೇಲೆ ಇದು ಇಷ್ಟು ಮಸ್ತಾಗಿದೆ ಅಂತಾರೆ ಎಲ್ಲರೂ ನೋಡಿ. ನೋಡಿ ಈಗ ರೆಡ್ ಮತ್ತೆ ಯೆಲ್ಲೋ, ಕ್ಯಾಪ್ಸಿಕಮ್ ಮತ್ತೆ ಗ್ರೀನ್ ಮೂರು ಹಾಕ್ತಿದೀವಿ. ನಿಮ್ ಬೇಕಂದ್ರೆ ಗ್ರೀನ್ ಹಾಕ್ಬೋದು, ಇಲ್ಲಾಂದ್ರೆ ರೆಡ್, ಬೇಕಂದ್ರೆ ಯೆಲ್ಲೋನು ಹಾಕ್ಬೋದು. ನಾವು ಮೂರು ಹಾಕ್ತಿದೀವಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಚೀಸ್, ಇದು ಮೊಸರೆಲ್ಲ ಚೀಸ್ ಹಾಕ್ತಾ ಇದ್ದೀನಿ. ಅಮೂಲ್ದು ಸ್ವಲ್ಪ ಚೀಸಿ ಮಾಡೋಣ ಅಂತ, ಎಕ್ಸ್ಟ್ರಾ ಚೀಸ್. ಲಾಸ್ಟ್ ಟೈಮ್ ನಾವು ಇದು ಯೂಸ್ ಮಾಡಿದ್ವಿ, ಸ್ಕ್ವೇರ್ ಚೀಸ್. ಈ ಸಲ ನಾವು ಮೊಸರೆಲ್ಲಾ ಚೀಸ್ ಯೂಸ್ ಮಾಡ್ತೀವಿ. ನೋಡಿ ಚೀಸಿ ಆಗ್ಬೋದು. ನೋಡಿ ಈಗ ನಾವು ಪಾತ್ರೆಯಲ್ಲಿ ಇಡ್ತಿದೀವಿ. ಇದು ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ, ಒಂದು 20 ಮಿನಿಟ್ಸ್ ಹಿಂದೆ ಇಟ್ಟಿದ್ದೀನಿ ಬಿಸಿ ಮಾಡೋಕೆ. ಈಗ ನೋಡಿ 20 ಮಿನಿಟ್ಸ್ ಆದ್ಮೇಲೆ ಇದು ಚೆನ್ನಾಗಿ ಬರುತ್ತೆ, ಚೀಸಿ ಚೀಸಿ. ಇವಾಗ ನಾವು ರೆಡಿ ಆಗಿದೆಯೋ ಇಲ್ಲ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ. ಪಿಜ್ಜಾನ ಫುಲ್ ರೆಡಿ ಆಗ್ಬಿಟ್ಟಿದೆ. ಇನ್ನು 2 ಮಿನಿಟ್ಸ್ ಅಲ್ಲಿ ಇದು ಫುಲ್ ರೆಡಿ ಆಗುತ್ತೆ.
ಪ್ರೆಸ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಮಾಡಿ ನಮ್ಮ ಚಾನಲ್ಗೆ ಸುರುಚಿ.